ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಹೆಸರಾಂತ ಎಸ್ಕಾರ್ಟ್ ಮತ್ತು ಕುಬೋಟಾ ಕಂಪನಿಯ ಮಾಲೀಕರು ಹರಿಪ್ರಸಾದ್ ನಂದ ಅವರು 68 ದೇಶಗಳಲ್ಲಿ ತಮ್ಮ ಕಂಪನಿಯನ್ನು ಸ್ಥಾಪಿಸಿದ್ದಾರೆ. ಹರಿಪ್ರಸಾದ್ ನಂದ ಅವರು ರೈತರಿಗಾಗಿ ಉಚಿತವಾಗಿ ತರಬೇತಿ ಕೇಂದ್ರವನ್ನು ಸ್ಥಾಪಿಸಿ 18-20 ಎಕರೆ ಒಳಗೆ ಸಾವಿರಾರು ಗಿಡ ಮತ್ತು ಕೃಷಿಯ ಬಗ್ಗೆ ಯಾವ ರೀತಿ ರೈತರಿಗೆ ಮಾಹಿತಿಯನ್ನು ಕೊಡಬೇಕು ಎನ್ನುವ ತಿಳಿಪಡಿಸುವುದು, ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನು ತಮ್ಮ ಒಂದು ಕಂಪನಿಯ ಒಳಗಡೆ ಮತ್ತು ಜೇನು ಸಾಕಾಣಿಕೆ ಮತ್ತು ಟ್ರ್ಯಾಕ್ಟರ್ಗಳ ಬಿಡಿ ಭಾಗಗಳನ್ನು ರೈತರಿಗೆ ಶ್ರೀಕಾಂತ್ ಸರ್ ಮಾಹಿತಿ ತರಬೇತಿ ತಿಳಿಸಿದರು. ತಾವು ಖರೀದಿ ಮಾಡಿದಂತಹ ಟ್ರ್ಯಾಕ್ಟರ್ ಅನ್ನು ಉಳುಮೆ ಮಾಡಲಿಕ್ಕೆ ಅವರಿಗೆ ಸಹಾಯವಾಗುತ್ತದೆ ಅನ್ನುವ ಮಾಹಿತಿ ಕುರಿತು ಟ್ರ್ಯಾಕ್ಟರ್ ಹಾಗೂ ಅದರ ಒಂದು ಯಾವ ರೀತಿ ಉಪಯೋಗ ಮಾಡಿಕೊಳ್ಳಬೇಕೆಂದು ಮಾಹಿತಿಯನ್ನು ಕೊಟ್ಟರು. ಅದರಂತೆ ಮಾಡಿಸಿ ರೈತರಿಗೆ ಭೂಮಿಯೊಳಗೆ ಯಾವ ರೀತಿ ಗೊಬ್ಬರ, ನೀರು, ಔಷಧ ಉಪಚಾರಗಳನ್ನು ಬೆಳೆಯುವ ಸಸ್ಯಗಳಿಗೆ ಐಶ್ವರ್ಯ ಮೇಡಮ್ ಯಾವ ಸಮಯದೊಳಗೆ ಭೂಮಿ, ನೀರು, ಗೊಬ್ಬರ, ರಸಗೊಬ್ಬರ, ಬೇರುಗಳಿಗೆ ತೇವಾಂಶದ ಬಗ್ಗೆ, ಇಳುವರಿಯ ಬಗ್ಗೆ ರೈತರಿಗೆ ತಿಳುವಳಿಕೆ ನೀಡಿದರು. ಎಸ್ಕಾರ್ಟ್ ಮತ್ತು ಕುಬೋಟಾ ಕಂಪನಿ ಸ್ಥಾಪಿತವಾಗಿದೆ. ಇಲ್ಲಿ ಬಂದ ರೈತರಿಗೆ ಊಟ, ವಸತಿ ಎಲ್ಲವನ್ನೂ ಕೊಟ್ಟು ರೈತರಿಗೆ ಒಂದು ಒಳ್ಳೆಯ ಅವಕಾಶವನ್ನು ಮಾಡಿಕೊಡುತ್ತಿದ್ದಾರೆ. ಇಂತಹ ಕಂಪನಿಯ ಮಾಲಕರಾದ ಹರಿಪ್ರಸಾದ್ ನಂದ ಅವರಿಗೆ ಕೋಟಿ ಕೋಟಿ ವಂದನೆಗಳನ್ನು ಕರ್ನಾಟಕ ರಾಜ್ಯ ರೈತ ಸಂಘ, ಉತ್ತರ ಕರ್ನಾಟಕ, ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ನೇಗಿನಾಳ ಗ್ರಾಮದ ಎಲ್ಲ ರೈತ ಸಂಘಟನೆಗಾರರು ಈ ಕಂಪನಿಯ ಮಾಲೀಕರಾದ HR ನಂದಾ ಸರ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದರು. ಈ ತರ ಒಳಗಡೆ ಹಾಕ್ತೀವಿ. ಈ ಯಾಕೆ ಹಾಫ್ ಇಂಚ್ ಇಳಿಸ್ಬೇಕು ಅನ್ನೋದನ್ನ ನಿಮಗೆ ಇನ್ನೊಂದು ಕಟ್ ಮಾಡಲ್ ಹೇಳ್ಕೊಡ್ತೀವಿ. ಓಕೆ, ಹಾಕ್ತೀವಲ್ಲ ಅದೇ ಇದೆ. ಓಕೆ, ಈ ಟಾಪ್ ಲಿಂಕ್ ಇಲ್ಲಿ ಹಾಕ್ತೀವಿ ನಾವು. ಸ್ಟಾಪ್. ಇವಾಗ ಏನಿದೆ, ಪ್ಲೇ ಇದೆ, ಓಡಾಡ್ತಿಲ್ಲ ಹಂಗೆ. ಇಲ್ಲಿ ನೋಡ್ರಿ, ಅವಾಗಲೇ ನಿಮಗೆ ಜೀವಂತವಾಗಿರೋ ಟ್ಯಾಕಲ್ ತೋರಿಸಿದೆ. ಆಮೇಲೆ ಅದು ICU ಪೇಷಂಟ್ ಅರ್ಧಂಬರ್ಧ ಜೀವಂತ ಇರೋದು, ಇದು ಪೂರಾ ಇದು ಡೆಡ್ ಬಾಡಿ ನೋಡ್ರಿ, ಎಲ್ಲಿ ಕಾಣಕತ್ತಲ್ಲ ಒಳಗಡೆ. ಓಕೆ, ಈ ಥರ ಅಂದರೆ ಒಳಗಡೆ ಎಲ್ಲ ಸ್ಪೇರ್ ಪಾರ್ಟ್ಸ್ ಕಾಣಕತ್ತ ನಿಮಗೆ. ಓಕೆ, ಇದರಿಂದ ಅಫೆಕ್ಟ್ ಮಾಡಿದಾಗ ನೋಡ್ರಿ ನಿಮಗೆ ಒಳಗಡೆ ಒಂದು ಲಿಂಕೇಜ್ ಓಡಾಡ್ತಾ ಇದೆ, ಹೌದಾ? ಇದರಿಂದ ಅಫೆಕ್ಟ್ ಮಾಡಿದ್ರೆ ಇನ್ನೊಂದು ಲಿಂಕೇಜ್ ಓಡಾಡ್ತಾ ಇದೆ. ಕರೆಕ್ಟಾ ಸರ್? ಹೌದಾ? ಇವು ಎರಡೂತ್ರ ಮಧ್ಯೆ ಏನಿದೆ, ಗ್ಯಾಪ್ ಇದೆ, ಒಂದು ಬಳ್ಳಷ್ಟು ಗ್ಯಾಪ್ ಐತೆ, ಹೌದಾ? ಮಾಡಿ ಸರ್, ನೋಡಿ ಇಷ್ಟು ಗ್ಯಾಪ್ ಐತೆ. ಅಂದ್ರೆ ಇಲ್ಲಿ ಟಾಪ್ ಲಿಂಕ್ ಹಾಕಿದಾಗ ನಮ್ದು ಕಲ್ಲು ಮಣ್ಣು ಬೇರೆ ಸಿಕ್ಕೊಂಡಾಗ ಹಿಂಗೆ ಒತ್ತಕ್ತದು. ಹಿಂಗೆ ಒತ್ತಕಿದಾಗ ಈ ರಾಡ್ ಬಂದು ಇದಕ್ಕೆ ಟಚ್ ಆದ್ರೆ ಮಾತ್ರ ಸೆನ್ಸಿಂಗ್ ಆಗತ್ತೆ, ಇಲ್ಲ ಅಂದ್ರೆ ಆಗಂಗಿಲ್ಲ. ಇವಾಗ ಏನಾಗೈತಿ, ಇಲ್ಲಿ ಗ್ಯಾಪ್ ಇದೆ. ಮಾಡಿ ಸರ್, ನೋಡಿ ಗ್ಯಾಪ್ ಇದೆ. ಅಂದ್ರೆ ನಮ್ ಇಬ್ಬರ ಮಧ್ಯೆ ಇಷ್ಟು ಗ್ಯಾಪ್ ಇದೆ ಅಂದಾಗ ಮಾಡಿ, ಹೌದಾ? ಮಕ ಇಷ್ಟ ಮಾಡಿ, ಮಕ ನಮ್ಮಿಬ್ಬರು ನಡ್ಬರ್ಕ ಇಷ್ಟು ಗ್ಯಾಪ್ ಇದೆ. ನಾನು ಹಿಂಗೆ ಮಾಡಿದ್ರೆ ಅವ್ರು ನಾನು ನೋಡಿ ಏನು ಮಾಡ್ಬೇಕಪ್ಪ ಅಂತಂದ್ರೆ, ನೋಡಿ ಫಸ್ಟ್ ಏನು ಮಾಡ್ತೀವಿ, ಜರ್ಕ್ ಬರೋ ಮಟ್ಟ ಎತ್ಕೊಂಡು, ಸಾರಿ ತೋಟಕ್ಕೆ ಹೋಗ್ತೀವಿ. ತೋಟಕ್ಕೆ ಹೋದಾಗ ನೋಡ್ರಿ ಇನ್ನೂ ಜಾಸ್ತಿ ಆಗಿ. ಓಕೆ, ಆಮೇಲೆ ಎಷ್ಟು ಬೇಕೋ ಅಷ್ಟು ಇಳಿಸ್ತೀವಿ. ಪೂರ್ತಿ ಇಳಿಸ್ಬೇಕಾ? ಇಳಿಸ್ಬೇಡಿ. ಆದ್ರೂ ಇಲ್ಲಿ ಏನಿದೆ, ಗ್ಯಾಪ್. ಇವಾಗ ಮಾಡಿ ಸರ್, ಆಗ್ತಾ ಇಲ್ಲ. ಇದಕ್ಕೆ ಬಂದು ಇದಕ್ಕೆ ಟಚ್ ಆದ್ರೆ ಮಾತ್ರ ಅದು ಆಯಿಲ್ ಸರ್ಕ್ಯುಲೇಷನ್ ಮಾಡುತ್ತೆ. ಅದಕ್ಕೆ ಏನು ಮಾಡ್ತೀನಿ, ಇದನ್ನ ಜರ್ಕ್ ಬರೋ ಮಟ್ಟ ಎತ್ತಿರ್ತೀನಿ. ಅಂದ್ರೆ ಇದು ಬಂದು ಇದಕ್ಕೆ ಟಚ್ ಆಗೋತಕ್ಕ ಜರ್ಕೆ ಬರಂಗಿಲ್ಲ. ನೋಡಿ ಈಗ ಏನಾಗ್ತೈತಿ, ಜರ್ಕ್ ಬಂದದ್ದು. ಈಗ ಇಬ್ಬರ ಮಧ್ಯೆ ಗ್ಯಾಪ್ ಇತ್ತಲ್ಲ, ಅದು ಕ್ಲಿಯರ್ ಆಗಿದೆ. ಮೊದಲು ಟಕ್ ಟಕ್ ಅಂತಿತ್ತಲ್ಲ, ಇವಾಗ ಮಾಡಿ ಸರ್, ಗ್ಯಾಪ್ ಹೋಗಿದೆ. ಅವಾಗ ನನಗೆ ಏನಾದ್ರು ಹಿಂಗೆ ಟಚ್ ಆಗಿದೆ, ಹಿಂಗೆ ಒತ್ತಕ್ಕೊಂದು ಹಿಡ್ಕೊಂಡು ನಿಂತ ಏನು ಮಾಡ್ತಾನೆ, ನನ್ನ ನೋಡ್ತಾನೆ ಏನು ಅಂತ ಹೇಳಿ. ಅದಕ್ಕೆ ಜರ್ಕ್ ಬಂದ ಮೇಲೆ ಹಾಫ್ ಇಂಚ್ ಕೆಳಗೆ ಇಳಿಸೋದು. ಅಂದ್ರೆ ನಾನು ಇವನ್ನ ಮುಟ್ಟಿನಿ ಅಂತ ಅವನಿಗೆ ಗೊತ್ತಿರಬೇಕು. ಬಟ್ ಬರ್ತ ಬಾದ ನಮ್ಮ ಹಳ್ಳಿಯಲ್ಲಿ ಮೇಡಮ್, ನಮ್ಮ ಹಳ್ಳಿಯಲ್ಲಿ ಬೇಲಿಯಾಗ ಅಲ್ಲಿ ಸಣ್ಣೊಂದಿರ್ದಾಗ ಕಟ್ ಮಾಡಿ ತಿಂತಿದ್ವಿ. ಆಮೇಲೆ ಎಲ್ಲ ಹೋಗ್ಬಿಡ್ತು ಮೇಡಮ್. ಅದು ಬೇರೆ ಇದು ಬೇರೆ ಅಪ್ಪ, ಅದು ಮುಳುಗೋಯ್ತು ಹೇಳ್ತಾನ ಅಲ್ಲಿ ಮತ್ತೆ ಹಾಕಿದ ಅಲ್ಲ, ನಾವು ಬಳಸಲ್ಲ. ಯಾಕೆ ಡಿಶ ಸತ್ಯ ನಾ ಬಳಸಿದೇನ್ರಿ, ಡಿಶ ಸತ್ಯ ಪತಂಗ ಬರಲ್ಲ ಅಂತ
ಹೋಗಿ ಆ ಚೀಟಿಲಿ ಹೋಗಿ ನೋಡೋಗಿ ಏನೇನು ಹುಳ ಇದೆ ಅಂತ ಹೋಗಿ ಹೇಳಿ, ಏನೇನು ಹುಳ ಇದೆ ಅಂತ. ಅಲ್ಲ, ನಾನೀಗ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಈ ತರ ಅಂಟೆಲೆಗಳು ಇಂಥವನ್ನೆಲ್ಲ ಹಾಕೋದ್ರಿಂದ ನೀವು ಕೀಟ ಮತ್ತೆ ರೋಗನಾಶಕ ತಗೊಳ್ಳೋದ್ರ ಬದಲು ಈ ತರ ಹಾಕೋದ್ರಿಂದ ನಿಮ್ ದುಡ್ಡು ಉಳಿತಾಯ ಆಗುತ್ತಾಗಲ್ವಾ? ಇವೆಲ್ಲ ಬರ್ದೇ ಇರೋ ರೀತಿ ತಡೆಯೋದು ಅಥವಾ ಬಂದ್ರೂ ಗಿಡಕ್ಕೇನು ಆಗದೆ ಇರೋ ರೀತಿ ಕಾಪಾಡೋದು. ಇವೆಲ್ಲ ನಾನು ನಿಮ್ಗೆ ಮುಂಚೆನೇ ಹೇಳಿದ್ದೀನಿ, ಪ್ರಿವೆಂಟಿವ್ ಕ್ಯೂರೇಟಿವ್ ಇವೆರಡು ನೆನ್ಪಿಟ್ಕೊಂಡಿರ್ಬೇಕು ನೀವು ಅಲ್ವಾ? ಪ್ರಿವೆಂಟಿವ್ ಅಂದ್ರೆ ಬರೋದಕ್ಕಿಂತ ಮುಂಚೆ ಅಥವಾ ಬಂದಾಗ್ಲೇನೆ ಮುನ್ನೆಚ್ಚರಿಕೆ ಕ್ರಮ ತಗೊಳ್ಳೋದು. ಕ್ಯೂರೇಟಿವ್ ಅಂದ್ರೆ ಬಂದಾದ್ಮೇಲೆ ಅದು ರೋಗ ಉಂಟು ಮಾಡಾದ್ಮೇಲೆ ಅಥವಾ ನಮಗೆ ಅದು ಗುರ್ತು ಕಾಣಿಸೋಕೆ ಸ್ಟಾರ್ಟ್ ಆದಮೇಲೆ ನಾವು ಅದ್ರ ಮೇಲೆ ಕೆಮಿಕಲ್ನ ಹಾಕಿ ಕ್ರಮ ತಗೊಳ್ತಕ್ಕಂಥದ್ದು. ಇನ್ನು ಕೆಲವೊಂದು ಬ್ಯಾಕ್ಟೀರಿಯಾ, ಫಂಗಸ್ಸು, ಶಿಲೀಂಧ್ರ ಅವುಗಳ ರಿಲೇಟೆಡ್ ಸಂಬಂಧಪಟ್ಟಿದ್ದು ಏನಾರು ರೋಗಗಳಿತ್ತು ಅಂದರೆ ಅದು ನಿಮಗೆ ಗೊತ್ತೇ ಆಗಲ್ಲ. ಅದಕ್ಕೆ ನಿಮಗೆ ಬೀಜೋಪಚಾರ ಇಂಥವನ್ನೆಲ್ಲ ಮಾಡಿ, ಬೇವಿನ ಎಣ್ಣೆನ ಹೊಡೀರಿ ಅಥವಾ ಕಾರ್ಬನ್ ಡೈಸಿಮ್ದು ಬೀಜೋಪಚಾರ ಮಾಡಿ. ತುಂಬಾ ಪ್ರಾಬ್ಲಮ್ ಇದೆ ಅಂದರೆ ಆಮೇಲೆ ನಾನು ಆಮೇಲೆ ನಿಮಗೊಂದು ಬರೆದು ಕೊಡ್ತೀನಿ ಬೋರ್ಡ್ ಮೇಲೆ ಹೆಂಗೆ ಅಂತ ಒಂದು ಉದಾಹರಣೆ ಮಾದರಿ ಬರೆದು ಕೊಡ್ತೀನಿ. ಹಿಂಗೆ 30 ದಿನಕ್ಕೆ ಏನು ಹೊಡಿಬೇಕು, 60 ದಿನಕ್ಕೆ ಏನು ಹೊಡಿಬೇಕು, ಹೂವು ಬಿಡೋ ಟೈಮಲ್ಲಿ 30ರಿಂದ 60 ದಿನದಲ್ಲಿ ಹೂವು ಬಿಡುತ್ತೆ, ಕರೆಕ್ಟಾ? ಯಾವುದದು ಕಡಲೆ ಅಲ್ವಾ? ಅದಾದಮೇಲೆ 60ರಿಂದ 70 ದಿನದಲ್ಲಿ ಎಲ್ಲಿಂದ ಬಂದ್ರಿ? ನಾವು ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕು ನೇಗಿನಾಳ ಗ್ರಾಮದಿಂದ ಎಲ್ಲ ರೈತರು ಸೇರಿ ಸುಮಾರು ಒಂದು 25-30 ರೈತರು ಬಂದಿದ್ದೀವಿ. ಇಲ್ಲಿ ಎಸ್ಕಾರ್ಟ್ ಮತ್ತು ಕುಬೋಟೋ ಕಂಪ್ನಿಯವರು ಒಂದು ರೈತರಿಗೆ 3 ದಿನಗಳಾದಂಥ ಅತ್ಯಂತ ತರಬೇತಿ, ಉನ್ನತವಾದಂಥ ಹೈನುಗಾರಿಕೆ, ಜೇನು ಕೃಷಿ ಮತ್ತು ಎಲ್ಲ 50 HP ಟ್ಯಾಕ್ಟರ್, 120 HP ಟ್ಯಾಕ್ಟರ್ಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಮತ್ತು ಟ್ಯಾಕ್ಟ್ರುಗಳು ಹೊರತಾಗಿ ರೈತರು ಹೆಂಗೆ ಜೀವನ ಮಾಡೋದನ್ನು ಕಲಿಬೇಕು ಅನ್ನೋದನ್ನು ಕೂಡ ಪಾಠ ಮಾಡ್ತಾರೋ. ಯಾವ ಬೆಳೆಗೆ ಎಷ್ಟು ಉತ್ಪನ್ನ ಬರ್ತೈತಿ, ನಿಮ್ಮ ಖರ್ಚು ಎಷ್ಟ, ವೆಚ್ಚ ಎಷ್ಟ, ಅದನ್ನು ಎಲ್ಲನೂ ವ್ಯವಸ್ಥಿತವಾಗಿ ಹೇಳುವಂಥ ವ್ಯವಸ್ಥೆ ಎಸ್ಕಾರ್ಟ್ ಮತ್ತು ಕುಬೋಟೋ ಅನ್ನೋ ಕಂಪ್ನಿ ಭಾಳ ಅತ್ಯುನ್ನತವಾದ, ಸುಮಾರು 70 ವರ್ಷದಿಂದ ಟ್ರೈನಿಂಗ್ ಕೊಡತ್ತಾರಂತ. ಆದರೆ ನಮ್ಮ ಉತ್ತರ ಕರ್ನಾಟಕದ ದೌರ್ಭಾಗ್ಯ ಏನಂದ್ರೆ ಇಲ್ಲಿವರೆಗೂ ಉತ್ತರ ಕರ್ನಾಟಕ ಇದ್ರ ಬಗ್ಗೆ ಪರಿಚಯ ಇಲ್ಲ, ರೈತರಿಗೆ ಏನೂ ಒಂದು ಇದ್ರದ್ದು ಮಾಹಿತಿ ಕೂಡ ಇಲ್ಲ. ಆದ್ರೆ ಎಲ್ಲ ದಕ್ಷಿಣ ಕರ್ನಾಟಕದವ್ರನ್ನ ಇದ್ರ ಉಪಯೋಗ ತೊಗೊಂಡಾರು. ಇನ್ನಿನ ಉತ್ತರ ಕರ್ನಾಟಕದವ್ರು ಎಚ್ಚರಾಗಿ ಇಂಥ ಒಂದು ಒಳ್ಳೆ ಟ್ರೈನಿಂಗ್, ಇದು ವರ್ಷ ಪೂರ್ತಿ ಟ್ರೈನಿಂಗ್ ಇರ್ತೈತಿ, ಸೋಮವಾರ, ಮಂಗಳವಾರ, ಬುಧವಾರ. ಅದಕ್ಕೆ ಯಾವುದೇ ಸೂಟಿ ಅನ್ನೋದು ಏನೂ ಇರೋದಿಲ್ಲ. ಅದಕ್ಕೆ ನಮ್ಮ ಉತ್ತರ ಕರ್ನಾಟಕದ ಜನ ಇದ್ರ ಉಪಯೋಗ ತೊಗೋಬೇಕಂತ ಹೇಳ್ತಾ ಭಾಳ ಒಳ್ಳೆ ಟ್ರೈನಿಂಗ್ ಐತಿ. ರೈತರು ಇದನ್ನು ಮರಿಬಾರ್ದು, ಇಲ್ಲಿ ಬರಬೇಕು. ಮತ್ತು ಏನೆಲ್ಲ ಯಾವುದೇ ಒಂದು ರೈತರ ಸಮಗ್ರವಾಗಿ ಎಲ್ಲ ಅಭ್ಯಾಸ ಐತಿ ಇಲ್ಲಿ ಬರ್ಬೇಕಂತ ಹೇಳಿ ನಮ್ಮ ನೇಗಿನಾಳ ಗ್ರಾಮದ ರೈತರ ಪರವಾಗಿ ನಂದೊಂದು ವಿನಂತಿ ಐತಿ. ನಮ್ಮ ಹೆಸರು ಬಸವರಾಜ್ ದೊಡ್ಡಪ್ಪ ಮೆಳವಂಕಿ ಅಂತ. ಮತ್ತೆ ಯಾರು ಮಾತಾಡಿದ್ರಿ? ಅಲ್ಲಿ